ಸುಷ್ಮಾ. ಸುಷ್ಮಾ ಬಿಗ್ ಬಾಸ್ ನೋಡ್ತಿದ್ದೀರಾ? ಎಸ್. ಓಕೆ, ಬೇಗನಿಂದ ಫಾಲೋ ಮಾಡ್ತೀರಾ? ಹಾಂ. ಓಕೆ, ನಿಮ್ಗೆ ಏನು ಇಷ್ಟ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸಲ್ಲಿ ಚೆನ್ನಾಗಿರುತ್ತೆ ಗೇಮ್ಸು ಎಲ್ಲ. ಸ್ಟ್ರಾಟಜಿ ಎಲ್ಲ ಚೆನ್ನಾಗಿರುತ್ತಲ್ವಾ, ಅದಕ್ಕೆ. ಓಕೆ, ನಿಮ್ಮ ಫೇವ್ರೆಟ್ ಯಾರು? ನನ್ನ ಫೇವ್ರೆಟ್ಟು ಹನುಮಂತು. ಹನುಮಂತು ಯಾಕೆ ಇಷ್ಟ ಆಗ್ತಾರೆ? ಪ್ರಾಂಪ್ಟ್ನೆಸ್ ಇದೆ. ಹಾಂ. ಗೇಮ್ಸಲ್ಲಿ ಗೇಮ್ ಥರನೇ ನೋಡ್ತಾರೆ, ಫ್ರೆಂಡ್ಶಿಪ್ ಥರ ನೋಡ್ತಾರೆ, ಅದರಿಂದನೇ ಹನುಮಂತು ಇಷ್ಟ ಆಗ್ತಾನೆ. ನೈಸ್. ಹನುಮಂತು ಫಿನಾಲೆ ಟಿಕೆಟ್ ಸಿಕ್ತು. ಹೌದು. ಅದ್ರ ಬಗ್ಗೆ ಏನು ಅನ್ನಿಸ್ತು? ಅದೇ ಚೆನ್ನಾಗಾಯಿತು, ಸಂತೋಷ ಆಯಿತು. ಟಾಪಲ್ಲಿ ಯಾರು ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಮಂಜಣ್ಣ, ಇದು ರಜತ್, ವಿಕ್ರಮ್, ಹನುಮಂತು ಆಲ್ರೆಡಿ ಈಗ ಹೋಗಿದ್ದಾರೆ. ಇವರು ಧನುನು ಹೋಗಿದ್ದಾರಲ್ವಾ. ಧನುದು ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು, ಬಟ್ ಆಗಲಿಲ್ಲ. ಯಾಕಂದ್ರೆ ಧನು ಆಟದಲ್ಲಿ ಮೋಸ ಮಾಡಿದ್ದಾರೆ ಅಂತ ಒಂದು ಪ್ರೋಮೋ ರಿಲೀಸ್ ಹೌದು, ನೋಡಿದ್ದೀನಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅದು ಸ್ಟ್ರಾಟಜಿ ಅಲ್ವಾ, ಇವ್ರು ನೋಡ್ಕೋಬೇಕಾಗಿತ್ತು ಅದು ಕಾಣಿಸ್ತಾ ಇದೆ ಇಲ್ಲ ಅಂತೇಳಿ. ಅದು ಫಸ್ಟ್ ಗೇಮಲ್ಲಿ ಅವರು ಚೆನ್ನಾಗಿ ಆಡಿಲ್ಲ ಅಂತ ನೆಕ್ಸ್ಟ್ ಇಟ್ಟಿದ್ರು, ಅದನ್ನು ಅವಾಗೇ ಹೇಳ್ಬೇಕಾಗಿತ್ತು ಅವರು. ಅವಾಗ ಹೇಳಿದರೆ ಅದು ಚೆನ್ನಾಗಿ ಆಗ್ತಿತ್ತು. ಇವಾಗ ಹೇಳಿದ್ದು ಸ್ವಲ್ಪ ಇದು ಅನಿಸ್ತಾ ಇದೆ. ಬಿಕಾಸ್ ಅಲ್ಲಿ ತ್ರಿವಿಕ್ರಮ್ ಒಂದು ಚಾನ್ಸ್ ಸಿಕ್ಕಿತ್ತು ಹ್ಞೂ ಆಡಕ್ಕೆ. ಹ್ಞೂ ಅದೇ ರೀತಿ ಇವ್ರಿಗೂ ಸಿಗ್ಬೇಕು ಅನ್ನೋದು ಒಂದು ಅಭಿಪ್ರಾಯ. ಸಿಗೋದೇನಿಲ್ಲ, ಅದು ಗ್ರೇ ಏರಿಯಾನಲ್ಲಿ ಬರುತ್ತಲ್ವಾ, ಅದೂ ಒಂದು ಓಕೆ. ಅಷ್ಟುವರೆಗೆ ಬಂದು ನಾವು ಬಿಟ್ಕೊಂಡ್ರೆ ಚೆನ್ನಾಗಿರಲ್ವಲ್ಲ. ವಿನ್ ಆಗ್ತೀವೋ ಇಲ್ಲೋ ಬೇರೆ, ಅಲ್ಲಿವರೆಗೂ ಹೋದಾಗ ಟ್ರೈ ಮಾಡೋದು ತಪ್ಪೇನಿಲ್ಲ ಅನಿಸುತ್ತೆ. ಥ್ಯಾಂಕ್ ಯು. ಸ್ವಪ್ನ ಸ್ವಪ್ನ. ಓಕೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀನಿ. ಓಕೆ, ನಿಮ್ಮ ಫೇವ್ರೆಟ್ ಯಾರು? ಹನುಮಂತ್. ಹನುಮಂತು ಯಾಕೆ ಇಷ್ಟ ಆಗ್ತಾರೆ? ಅವರು ಚೆನ್ನಾಗಿ ಆಡ್ತಾರೆ. ಓಕೆ, ಹನುಮಂತು ಫಿನಾಲೆ ಟಿಕೆಟ್ ಸಿಕ್ತು, ಅವಾಗ ಎಷ್ಟು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರು? ಖುಷಿ ಆಯ್ತಾ? ನಾನು ಅದು ನೋಡಿಲ್ಲ, ಬಟ್ ಅವ್ರು ಚೆನ್ನಾಗಿ ಆಡ್ತಾರೆ, ಅದು ಗೊತ್ತು. ಓಕೆ, ಹನುಮಂತು ಮತ್ತೆ ಹನು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಚೆನ್ನಾಗಿದೆ. ಅವ್ರಿಬ್ರದ್ದು ಇಷ್ಟನಾ ನಿಮಗೆ? ಹಾಂ, ಹೌದು. ಓಕೆ, ಯಾರು ವಿನ್ ಆಗ್ಬೋದು? ಹನುಮಂತು. ಹನುಮಂತುನೇ ವಿನ್ ಆಗ್ಬೋದು. ಓಕೆ, ನೀವು ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ ಮ್ಯಾಮ್. ಅಂತ ರಾಮ್ ಅಂತ. ಬಿಗ್ ಬಾಸ್ ಫಾಲೋ ಮಾಡ್ತೀರಾ? ಫಾಲೋ ಮಾಡ್ತೀನಿ, ಡೈಲಿ ನೋಡ್ತೀನಿ. ಡೈಲಿ ನೋಡ್ತೀರಾ? ಬಿಗ್ ಬಾಸ್ ಯಾಕೆ ಇಷ್ಟ ಆಗುತ್ತೆ ನಿಮಗೆ? ನನಗೆ ಬಿಗ್ ಬಾಸ್ ಅಂದರೆ ಟಾಸ್ಕ್ಗಳು ಆಡ್ತಾರಲ್ವಾ, ಟಾಸ್ಕ್ಗಳು ಇಷ್ಟ. ತ್ರಿವಿಕ್ರಮು ಮತ್ತು ಭವ್ಯ ಜಗಳ ಆಡೋದು ಇಷ್ಟ. ಆಮೇಲೆ ತ್ರಿವಿಕ್ರಮ್ ನನಗೆ ತುಂಬ ಇಷ್ಟ. ಅವ್ನು ಟಾಸ್ಕ್ ಆಡೋದು ಆಗಲಿ, ಯಾರ ಜೊತೆ ಆದರೂ ಮಾತಾಡೋದಾಗಲಿ, ಚೆನ್ನಾಗಿ ಮಾತಾಡ್ತಾನೆ. ಎಪಿಸೋಡ್ ಎಲ್ಲ ಚೆನ್ನಾಗಿ ನೋಡ್ತಾನೆ, ಚೆನ್ನಾಗಿ ಆಡ್ತಾನೆ. ಓಕೆ, ಟಾಪಲ್ಲಿ ಯಾರು ಇರ್ತಾರೆ ಅಂತ ಅನ್ಸುತ್ತೆ? ಟಾಪಲ್ಲಿ ಇವಾಗ ಧನ್ರಾಜು ಮತ್ತು ಹನುಮಂತ ಇರೋದು. ಇವಾಗ ಧನ್ರಾಜ್ ಮನೆಗೆ ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ. ಅದರಲ್ಲಿ ಯಾರು ಹೋಗ್ತಾರೋ, ಧನ್ರಾಜ್ ಹೋಗ್ತಾನೋ ಇಲ್ವಾ, ಅದು ಗೌತಮಿ ಹೋಗ್ಬೋದು ಅಂತ ಅನ್ಕೊಳ್ತಾ ಇದ್ದೀವಿ. ಓಕೆ, ನಿನ್ನೆ ಅದೇ ಚಮಕ್ ಕೊಟ್ಟರು ಬಿಗ್ ಬಾಸ್. ಸೊ ಎಸ್. ಇದು ಭವ್ಯ ಬಾಟಮ್ ಅಲ್ಲಿ ನಿಂತ್ಬಿಟ್ಟಿದ್ರು, ನಿಮ್ಮ ಫೇವ್ರೇಟ್. ಸೊ ಏನು ಅನಿಸ್ತಾ ಇತ್ತು? ಬಟ್ ತುಂಬ ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಖುಷಿನೂ ಆಯಿತು. ಏಕೆಂದರೆ ಬಾಟಮಲ್ಲಿ ನಿಂತ್ಕೊಂಡು ಹತ್ಕೊಂಡು ಅವಳಿಗೆ ಇವಾಗ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಅಲ್ವಾ, ಇನ್ನು ಮತ್ತೆ ಮನೆ ಒಳಗಡೆ ಉಳ್ಕೊಳ್ಳೋಕ್ಕೆ. ಬಟ್ ಇನ್ನೂ ಇವತ್ತು ಗೊತ್ತಾಗುತ್ತೆ, ಇವತ್ತು ಯಾರು ಹೊರಗಡೆ ಹೋಗ್ತಾರೆ, ಯಾರು ಒಳಗಡೆ ಇರ್ತಾರೆ ಅಂತ. ಧನರಾಜು ಗ್ರೇ ಏರಿಯಾ ಹುಡ್ಕೊಂಡು ಆಡ್ದೆ ಅಂತ ಹೇಳಿರ್ತಾರೆ. ಓಕೆ. ಬಟ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ತ್ರಿವಿಕ್ರಮ್ಗೆಲ್ಲ ಒಂದು ಚಾನ್ಸ್ ಇತ್ತು. ಸೊ ಎಲ್ಲರೂ ಅದು ಇವಾಗ ನೋಡ್ಕೊಂಡು ಆಡಿದ್ರು ಅಂತ ಹೇಳ್ತಾರೆ. ಅವರೇ ಒಪ್ಕೊಂಡಿರೋದಲ್ವಾ, ಧನರಾಜೇ ಒಪ್ಕೊಂಡಿರೋದು. ನಾನು ನೋಡ್ಕೊಂಡು ಆಡಿರೋದು ನಂದೇ ತಪ್ಪು ಅಂತ ಅವ್ರು ಒಪ್ಕೊಂಡಿರೋದು, ಧನರಾಜ್. ಸೊ ಅದಕ್ಕೆ ಅವನ್ನೇ ಕಳಿಸ್ಬೋದು ಮನೆಗೆ ಅಂತ. ಓಕೆ, ವಿನ್ ಯಾರು ಆಗ್ಬೇಕು ನಿಮಗೆ? ಇನ್ನು ನನಗೆ ತ್ರಿವಿಕ್ರಮ್ ಆಗಬೇಕು. ಟಾಪಲ್ಲಿ ಯಾರು ಇರ್ತಾರೆ ಅನ್ಸುತ್ತೆ? ಟಾಪಲ್ಲಿ ತ್ರಿವಿಕ್ರಮೇ ಇರಬೇಕು ಅಂತ ನಮ್ಮದು ಆಸೆ. ಎಸ್. ಹ್ಞೂ. ಓಕೆ, ಥ್ಯಾಂಕ್ ಇವಾಗ ಹನುಮಂತ ಲಾಸ್ಟ್ಗೆ ಹೋಗಿದ್ದಾನೆ ಮುಂದಿನ ವೀಕ್ಗೆ. ಇವಾಗ ತ್ರಿವಿಕ್ರಮು ಹೋಗ್ಬೇಕು ಅಂತ ನಮ್ಮ ಆಸೆ. ಓಕೆ, ಹನುಮಂತು ತ್ರಿವಿಕ್ರಮ್ ಹ್ಞೂ ಎಡ ಬಲ ಇರ್ತಾರೆ ಅಂತ ಅಂತೀರಾ? ಹ್ಞೂ. ಸೊ ಓಕೆ. ಏನು ಹೇಳುತ್ತೆ? ಇಲ್ಲ, ಅಷ್ಟೇ ಹೇಳ್ಬೇಕಾಗಿದ್ದು, ನೀವೇ ಹೇಳ್ಬಿಟ್ರಿ. ನಾನು ಹೇಳೋದೇ ನೀವೇ ಹೇಳಿದ್ರಿ. ಹನುಮಂತ ಮತ್ತು ಈ ಕಡೆ ತ್ರಿವಿಕ್ರಮ್ ಇಬ್ಬರು ಎಡಬಲ ಇರಬೇಕು ಅಂತ ಆಸೆ. ವೀಕೆಂಡ್ ಎಪಿಸೋಡ್ಸ್ ನೋಡ್ತೀರಾ? ಹ್ಞೂ, ಡೈಲಿ ನೋಡ್ತೀನಿ ವೀಕೆಂಡ್. ವೀಕೆಂಡ್ ಸುದೀಪ್ ಸರ್ದು ಟಾಪ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಬಂದು ಎಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಹೋಗ್ತಾರೆ. ಏನೇನು ವಾರ ಪೂರ್ತಿ ಏನೇನು ತಪ್ಪು ಮಾಡಿದ್ದೀರಾ, ಏನೇನು ತಪ್ಪು ಮಾಡಿದ್ರು ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ತಿದ್ದುಪಡಿ ಮಾಡಿ ಮನೆ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಮುಂದಿನ ಸೀಸನ್ ಇಂದ ಸುದೀಪ್ ಸರ್ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ, ಬರಲ್ಲ ಅಂತ. ಹೌದಾ? ಏನ್ ಅನ್ಸುತ್ತೆ? ಸುದೀಪ್ ಸರ್ ಬರಲ್ಲ ಅಂತ ಏನು ಅನೌನ್ಸ್ ಮಾಡಿಲ್ಲ ಅನಿಸುತ್ತೆ ಅಲ್ವಾ? ಅನೌನ್ಸ್ ಮಾಡಿದ್ದಾರೆ, ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಇರಲ್ಲ ಅಂತ ಅನೌನ್ಸ್ ಯಾವ್ದು ಮಾಡಿದ್ದಾರೆ. ನ್ಯೂಸ್ ಈ ಬಗ್ಗೆ ಮಾಡಿದ್ರು? ನಿಮ್ಗೆ ಗೊತ್ತಿಲ್ಲ? ಚೆನ್ನಾಗಿ ಮಾತಾಡ್ತಾನೆ, ಕುಡಿಯೋನು. ಗೊತ್ತಿಲ್ಲ. ಗೊತ್ತಿಲ್ಲ, ಅಷ್ಟೊಂದು ಇನ್ನೂ ಗೊತ್ತಿಲ್ಲ. ಈಗ ಇನ್ನೂ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಲ್ವಾ, ಸುದೀಪ್ ಸರ್ ಬರ್ತಾರೆ ಬರಲ್ವಾ ಅಂತ ಗೊತ್ತಿಲ್ಲ. ಈ ವೀಕ್ ಗೊತ್ತಾಗುತ್ತೆ, ಸಾಟರ್ಡೆ. ಬಂದಿಲ್ಲ ಅಂದರೆ ಅವಾಗ. ಈ ಸೀಸನ್ ಅವರೊಂದು ಟ್ವೀಟ್ ಮಾಡಿ ಹೇಳಿರ್ತಾರೆ, ಹಾಂ. ಸೀಸನ್ ಶುರುವಾಗಿ ಒಂದು 2 ವಾರಕ್ಕೇನೆ ಸುದೀಪ್ ಸರ್ ನಾನು ಬರಲ್ಲ, ಇನ್ನು ಇದೇ ನನ್ನ ಕೊನೆ ಸೀಸನ್ ಅಂತ ಹೇಳ್ಬಿಡ್ತಾರೆ ಟ್ವೀಟ್ ಮಾಡಿ. ಸೊ ಅದೆಲ್ಲ ತುಂಬ ನ್ಯೂಸ್ ಆಗ್ಬಿಟ್ಟಿತ್ತು. ಇದ್ರ ಬಗ್ಗೆ ಸುದೀಪ್ ಸರ್
ಸೀಸನ್ ಇರ್ಬೇಕು ಮೇಡಮ್, ಅವ್ರು ಇದ್ರೇ ಬಿಗ್ ಬಾಸ್ ಚೆನ್ನಾಗಿ ಓಡ್ತಾ ಇರೋದು, ಚೆನ್ನಾಗಿ ಮಾತಾಡ್ತಾ ಇರೋದು. ಆಮೇಲೆ ಬಿಗ್ ಬಾಸು ಚೆನ್ನಾಗಿ ನಡೀತಾ ಇರೋದು ಇವಾಗ, ಅವರಿಂದನೇ ಬಿಗ್ ಬಾಸ್ ಮುಂದೆ ಬಂದಿರೋದಲ್ವಾ. ಸುದೀಪ್ ಸರ್ ಬನ್ನಿ, ನೆಕ್ಸ್ಟ್ ಇವಾಗ ಬಿಡಬೇಡಿ, ನೀವಿದ್ರೇ ಅದು ಬಿಗ್ ಬಾಸ್ ನಡೆಯೋದು. ಓಕೆ, ಥ್ಯಾಂಕ್ ಯು ಸೊ ಮಚ್.